ಹಾಗೂ ಟಾಡು ಪ್ರವಾಸಕ್ಕೆಂದು ಬಂದಿದ್ದರು. ಅವರು ಆಟವಾಡುತ್ತಿದ್ದಾಗ ಎಂದು ಮಾಲೀಕರು ಕರೆದದ್ದು ಕೇಳಿ ತಮ್ಮ ಊಟವನ್ನು ಮುಗಿಸಿ ಆಟವಾಡಲು ತೊಡಗಿದರು. ಆಗ ಟಾಡು ಒಂದು ಉಪಾಯವನ್ನು ಹೇಳಿದನು. ಅದನ್ನು ಕೇಳಿದ ಗುಡ್ಡು, ಬೇಡ, ಅದು ತುಂಬಾ ದೊಡ್ಡವಾದ ಅರಣ್ಯ, ಅಪಾಯಕಾರಿ ಎಂದು ಹೇಳಿದ್ದು ಕೇಳಿ ಎಲ್ಲ ನಾಯಿಗಳು ವಿಶ್ರಾಂತಿ ಪಡೆಯಲು ತೀರ್ಮಾನಿಸಿದರು. ಆಗ ಟಾಡು ನಿಧಾನವಾಗಿ ಮನೆಯಿಂದ ಹೊರಗೆ ಹೊರಟ ಟಾಡು ಕೆಲವೇ ನಿಮಿಷಗಳಲ್ಲಿ ದಟ್ಟವಾದ ಅರಣ್ಯವನ್ನು ಸೇರಿದ. ಅದರ ಸುಂದರತೆಯನ್ನು ನೋಡಿ ಮೈ ಮರೆತ. ಇದರ ಮಧ್ಯದಲ್ಲಿ ಅವನ ಗೆಳೆಯರು ಟಾಡು ಕಾಣಿಸುತ್ತಿಲ್ಲ ಎಂದು ಚಿಂತೆಗೊಳಗಾದರು. ಅರಣ್ಯದಲ್ಲಿ ಟಾಡು ನದಿ ಹಾಗೂ ಜಲಪಾತದ ಸೌಂದರ್ಯವನ್ನು ನೋಡುತ್ತಿದ್ದ. ಅವನು ಖುಷಿಯಾಗಿ ನದಿಯ ದಡದಲ್ಲಿ ಕೂತಿದ್ದಾಗ ಮೊಸಳೆಗಳು ಬಂದವು. ಅದನ್ನು ನೋಡಿ ಟಾಡು ಹೆದರಿ ಓಡತೊಡಗಿದ. ನಾನು ಕೇಳಬೇಕಿತ್ತು ಎಂದು ಹೇಳಿ ಭಯದಿಂದ ಪ್ರಾರ್ಥನೆ ಮಾಡಲು ತೊಡಗಿದ. ಸೂಪರ್ ಹೀರೋ ಎಂದು ಹೇಳಿ ಸೂಪರ್ ಹೀರೋ ಬನ್ನ ಟಾಡುವನ್ನು ಅವನ ಮನೆ ತಲುಪಿಸಿದರು. ನಂತರ ಟಾಡು ಕಾಡಿನಲ್ಲಿ ನಡೆದ ಘಟನೆಯನ್ನು ತನ್ನ ಗೆಳೆಯರಿಗೆ ತಿಳಿಸಿದ. ಇದು ಈ ಕಥೆಯ ನೀತಿ. ಈ ಕಥೆ ನಿಮಗೆ ಇಷ್ಟವಾದಲ್ಲಿ ಲೈಕ್, ಸಬ್ಸ್ಕ್ರೈಬ್ ಮಾಡಿ.